ಎಲ್ಲಿದೆ ನಮ್ಮ ಮಕ್ಕಳು ಸಿಕ್ಕೋರು ಬೇರೆ ಮನೆಗೆ ಬಿಟ್ಟಿದ್ದೀನಿ ಇವಾಗ ನಾವೇನ್ ಮಾಡೋ ಸರ್ ಪೊಲೀಸರೇ ಪಾದ್ಗಾಪಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗೋ ಸರ್ ಎಲ್ಲಿದೆಯೋ ನ್ಯಾಯ ಎಲ್ಲ ಸಾಮಾನುಗಳೆಲ್ಲ ಎತ್ತಿ ಆಚೆ ಹಾಕಿದ್ದಾರೆ ಸರ್. ನನ್ನ ಹೆಸರಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ 15 ವರ್ಷದಿಂದ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೆ. ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಹೊಡೀರಿ ಅಂತ ಕಡಾರಿ ಎಲ್ಲ ಎತ್ಕೊಟ್ಬಿಟ್ಟು ತುಂಬಾ ಗಲಾಟೆ ಮಾಡ್ತಾರೆ ಸರ್. ನೆನ್ನೆ ಇಳ್ದು ಬ್ಲೌಸ್ ಎಲ್ಲ ಕಿತ್ತಾಕಿ ಕೈ ಮೇಲೆಲ್ಲ ಇದು ಮಾಡಿ ಈ ಜಾಗದಲ್ಲಿ ಯಾವುದೇ ಒಂದು ನೋಟಿಸ್ ಆಗಲಿ ಸಮ್ಮನ್ ಆಗಲಿ ಏನೂ ಬಂದಿಲ್ಲ ಸರ್. ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರ ಹತ್ರ ಆರ್ಡ್ರ್ ಇದೆ ಏನು ಮಾಡೋಕ್ಕಾಗಲ್ಲ, ಆರ್ಡ್ರ್ ಇದೆ ಅಂತಾರೆ. ವಯಸ್ಸಾದ ತಂದೆ ತಾಯಿ ಇದ್ದಾರೆ. ನಮ್ಮ ಅಪ್ಪನಿಗೆ ಆಪರೇಷನ್ ಆಗಿದೆ, ಅಮ್ಮಗೂ ಆಪರೇಷನ್ ಆಗಿದೆ. ನಾವು ಎಲ್ಲಿ ಹೋಗ್ಬೇಕು ಸರ್? ಮನೆ ಬಿಟ್ಟು ನಾವು ನ್ಯಾಯ ಬೇಕು ಸರ್ ನಮಗೆ. ಶಬೀರ್ ಅಹಮದ್ ಅಂತ ಸರ್. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಲ್ಪಟ್ಟ ನಂತರ ಇಡೀ ಬೆಂಗಳೂರು ಅತ್ಯಂತ ವೇಗವಾಗಿ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿರುವಂತಹ ನಗರ, ಕಾಸ್ಮೋಪಾಲಿಟನ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಿದೆ. ಐಟಿ ಬಿಟಿಗಳ ಕಾಶಿ ಎನಿಸಿರುವಂತಹ ಬೆಂಗಳೂರಿನಲ್ಲಿ ಅಷ್ಟೇ ಅಕ್ರಮಗಳು ಕೂಡ ಹಾಡು ಹಗಲೇ ನಡೆಯುತ್ತಿವೆ. ಇಲ್ಲಿ ಒಂದೊಂದು ಇಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂದ ನಂತರವಂತೂ ಭೂಗಳರ ಹಾವಳಿ, ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಹಾಗೆಯೇ ದಲ್ಲಾಳಿಗಳು ಹಾಗೂ ದಾಖಲಾತಿಗಳನ್ನ ಸೃಷ್ಟಿ ಮಾಡುವಂತಹವರೇ ಹೆಚ್ಚಾಗಿ ಹೋಗಿದ್ದಾರೆ. ನಿಯತ್ತಾಗಿ ಬೆವರು ಸುರಿಸಿ ದುಡಿದಂತಹ ಹಣದಿಂದ ಖರೀದಿಸಿದಂತ ಇವತ್ತು ಜಮೀನುಗಳನ್ನು ಉಳಿಸ್ಕೊಳ್ಳೋದಿಕ್ಕೆ ಜೀವವನ್ನೇ ಪಣವಿಟ್ಟು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬಂದೊದಗಿದೆ. ಬೊಮ್ಮನಹಳ್ಳಿಯ ಬಿಬಿಎಂಪಿ ವ್ಯಾಪ್ತಿಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಬೇಗೂರಿನಲ್ಲಿ ಕಷ್ಟಪಟ್ಟು ದುಡಿದು ಖರೀದಿಸಿದಂತಹ ಸೈಟ್ಗೆ ಈಗ ಹಾಡು ಹಗಲೇ ಇಲ್ಲಿನ ರಿಯಲ್ ಎಸ್ಟೇಟ್ ಮಾಫಿಯಾದವರು ಆ ಬಡವರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಲು ಮನೆಯನ್ನ ಆರೆಗಳನ್ನ ತಂದು ಮನೆಯನ್ನ ಉರುಳಿಸೋದಿಕ್ಕೆ, ಬಾಗಿಲು ಹೊಡೆದಾಕೋದಿಕ್ಕೆ ಹಾಗೂ ಗೇಟ್ ಅನ್ನು ಕೂಡ ಹೊಡೆದಾಕಿ ಅಲ್ಲಿದ್ದಂತಹ ಮಹಿಳೆಯರನ್ನ ಅಮಾನುಷವಾಗಿ ಎಳೆದಾಡುವಂತದ್ದು. ಆ ಮಹಿಳೆಯರನ್ನ ಎಳೆದಾಡ್ತಾ ಇರೋದು ಯಾರು? ಲೇಡಿ ಗೂನ್ಸ್. ಅಂದ್ರೆ ಮಹಿಳೆಯರೇ ರೌಡಿಗಳಂತೆ ವರ್ತಿಸಿ ಮತ್ತೋರ್ವ ಮಹಿಳೆಯ ಮೇಲೆ ಗೂಂಡಾಗಿರಿ ಮೆರಿತಾ ಇರುವಂತವರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ. 2013ರಲ್ಲಿ ಅಂದ್ರೆ 2010ರಲ್ಲಿ GP ಆಗತ್ತೆ, 13ರಲ್ಲಿ ಇದು ಅಬ್ಸಲ್ಯೂಟ್ ಸೇಲ್ ಡೀಡ್ ಆಗತ್ತೆ. ಈ ಒಂದು ಸೇಲ್ ಡೀಡ್ ಆಗಿರುವಂತಹ ಜಮೀನಿಗೆ ಈಗ ಬಿಬಿಎಂಪಿಯಲ್ಲಿ ಕಂದಾಯವನ್ನ ಕಟ್ತಾ ಇದ್ದಾರೆ. ಹಾಗೆ ಈ ಖಾತಾ ಇದೆ. ಜೊತೆಗೆ ಕೆಬಿಯಿಂದ ಅಂದ್ರೆ ಬೆಸ್ಕಾಂನಿಂದ ವಿದ್ಯುತ್ ಅನ್ನ ಪಡೆದು ವಿದ್ಯುತ್ ಬಿಲ್ ಅನ್ನು ಪಾವತಿಸ್ತಾ ಇದ್ದಾರೆ. ಅವರೇ ಕಳೆದ 11 ವರ್ಷಗಳಿಂದಲೂ ಕೂಡ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಏಕಾಏಕಿ ಈಗ ಮತ್ತೋರ್ವ ವ್ಯಕ್ತಿ ಬಂದು ಇದೇ ಪುರುಷೋತ್ತಮ್ ರೆಡ್ಡಿ ಎನ್ನುವಂತವರು ನನಗೆ 2009ರಲ್ಲಿ ಮಾರಾಟ ಮಾಡಿದ್ರು ಅಂತೇಳಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದು ದಾಂಗುಡಿಯನ್ನ ಇಡ್ತಾ ಇದ್ದಾರೆ. ಆ ಒಂದು ಸೈಟ್ಗೂ ಮತ್ತು ಬೇಗೂರು ಪೊಲೀಸ್ ಠಾಣೆಗೂ ಕೂಗಳತೆ ದೂರದಲ್ಲಿದೆ. ಪೊಲೀಸ್ನವರು ಅಸಹಾಯಕರಾಗಿದ್ದಾರಾ? ಅಂದ್ರೆ ಈ ರೀತಿ ಗಲಾಟೆಗಳು ನಡೆದ್ರು ಕೂಡ ಪೊಲೀಸ್ನವರು ಬಡವರಿಗೆ ಅಥವಾ ನಿಯತ್ತಾಗಿ ದುಡಿದಂತವರಿಗೆ ಸಹಾಯ ಮಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಿದ್ದಾರಾ ಎನ್ನುವಂತಹ ಅನುಮಾನ ಸೃಷ್ಟಿಸುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಬಂದೊದಗಿದೆ. ಏನೆಲ್ಲ ಪರಿಸ್ಥಿತಿ ಇದೆ, ಆ ಜಮೀನಿನ ಮಾಲೀಕರಾರು, ಅದನ್ನ ಯಾರಿಗೆ ಮಾರಾಟ ಮಾಡಿದ್ರು, ಅದೆಲ್ಲ ವಿವರಣೆಗಳನ್ನ ದಾಖಲೆಗಳಲ್ಲಿ ನೋಡ್ತಾ ಹೋಗೋಣ ಬನ್ನಿ.
30-40 ಸೈಟ್ ಅಲ್ಲಿ ಅರ್ಧ ಭಾಗದಷ್ಟು ಮನೆ ಕಟ್ಕೊಂಡಿರುವಂತಹವರ ಹೆಸರೇ ಗೋಪಾಲ್ ಅಂತೇಳಿ. ಗೋಪಾಲ್ ರವರು 2013ರಲ್ಲಿ ಈ ಒಂದು ಸೈಟ್ ಅನ್ನ 15 ಲಕ್ಷ ರೂಗಳಿಗೆ 15,36,000 ರೂಗಳಿಗೆ ಖರೀದಿಸ್ತಾರೆ. ಈ ಒಂದು ಬೇಗೂರು ಹೋಬಳಿಯ ಬೇಗೂರು ಗ್ರಾಮದಲ್ಲೇ ಇರುವಂತಹ ಹಳೆಯ ಸೈಟ್ ನಂಬರ್ 111 ಹಾಗೆ 18/1 ಈ ಒಂದು ಹಳೆಯ ಖಾತೆಯ ಸಂಖ್ಯೆ ಬಂದು 109. ಈಗ ಈ ಒಂದು ಸೈಟ್ಗೆ BBMPಯಲ್ಲಿ ಖಾತಾವನ್ನು ಕೂಡ ನೀಡಿದ್ದಾರೆ. ಹಾಗೆ ಆ ಒಂದು ಖಾತೆಯಲ್ಲಿ ಕೂಡ ಇದನ್ನ ನಮೂದಿಸಿದ್ದಾರೆ. ಪುರುಷೋತ್ತಮ್ ರೆಡ್ಡಿರವರಿಂದ ಕೆ ಗೋಪಾಲ್ ರವರು ಖರೀದಿಸಿರುವಂತಹ ದಾಖಲೆಗಳನ್ನ ನೋಡಿ ಅವರು ಖಾತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆದರೆ ದುರದೃಷ್ಟವಶಾತ್ ಇವತ್ತು ಈ ಒಂದು ಭೂಮಿಯ ಮೇಲೆ ಬೇರೆಯವರು ಕಣ್ಣಾಕಿ ಯಾವ ರೀತಿ ದಾಂಗುಡಿ ಅಂದ್ರೆ ದಾಂಧಲೆ ಮಾಡ್ತಾ ಇದ್ದಾರೆ, ರೌಡಿಸಂ ಮಾಡ್ತಿದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೀಗೆ ಆ ಮಹಿಳೆಯನ್ನ ಎಳ್ದಾಡ್ತಾ ಇರ್ತಕ್ಕಂಥದ್ದು, ಅಮಾಯಕರಂತೆ ಇಲ್ಲಿ ನಿಂತಿರ್ತಕ್ಕಂಥವ್ರನ್ನ ನೋಡ್ತಾ ಇದ್ರೆ ಕರುಳು ಚುರ್ ಅನ್ಸುತ್ತೆ. ಕಷ್ಟಪಟ್ಟು ದುಡಿದಂತ ಹಣವನ್ನ ಈಗ ಈ ಒಂದು ನಿವೇಶನವನ್ನ ಲಪಟಾಯಿಸಲು ಈಗ ಮುಂದಾಗಿರ್ತಕ್ಕಂಥವ್ರು ಅಕ್ಷರಶಃ ರೌಡಿಗಳು. ಹಾಗೆ 2009ರಲ್ಲಿ ನಮಗೆ ಮಾರಾಟ ಮಾಡಿದ್ರು ಪುರುಷೋತ್ತಮ್ ರೆಡ್ಡಿ ಅಂತ ಹೇಳ್ತಾರೆ. ನಾನು ಮಾರಾಟ ಮಾಡ್ಲೇ ಇಲ್ಲ ಅಂತೇಳಿ ಪುರುಷೋತ್ತಮ್ ರವರು ಈಗಾಗಲೇ ದೂರನ್ನು ಕೂಡ ನೀಡಿದ್ದಾರಂತೆ. ಇದಕ್ಕೆ ಸಂಬಂಧಿಸಿದಂತೆ ಇವರ ಬಳಿ ಇರ್ತಕ್ಕಂಥ ಅಂದ್ರೆ 2017-18ರಿಂದ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಂದ್ರೆ ಬೃಹತ್ ಬೆಂಗಳೂರಿನಲ್ಲಿ ಖಾತಾ ಆಗಿರ್ತಕ್ಕಂತಹದ್ದು ಮತ್ತು ಅಲ್ಲಿ ಆಸ್ತಿ ತೆರಿಗೆಯನ್ನ ಕಟ್ಟಿರ್ತಕ್ಕಂಥ ಮತ್ತಷ್ಟು ದೃಶ್ಯಗಳು ನೋಡ್ತಾ ಈ ಸಂದರ್ಭದಲ್ಲಿ ಇಲ್ಲಿನ ಈ ಅಸಲಿ ಮಾಲೀಕರು ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ. ಇವರು ನಾವು 12 ವರ್ಷದಿಂದ ನಾನು ನಮ್ಮ ಯಜಮಾನ್ ನಮ್ಗೆ ಹುಷಾರಿಲ್ಲ, ವಯಸ್ಸಾದವ್ರು ಇಲ್ಲಿದ್ದೀರಿ. ನನ್ನ ಮಗಳು ಅಳಿಯ ಪಾಪ ಅವ್ರು ಬಡವರು ನಮ್ಮನ್ನು ಬಂದು ತಕೊಂಡು ಎಲ್ಲ ನಮ್ಮನ್ನು ಮೋಸ ಮಾಡಿ ಇವಾಗ ದೌರ್ಜನ್ಯ ಮಾಡಿ ಬಂದು ಇವತ್ತಿಗೆ ಹೋದ ಶನಿವಾರ ದಿವಸ ಬಂದು ಗಡರೆಗೆ ಹೊಡೆಯೋದು ನಮ್ಮನ್ನ ಎಲ್ಲ ನೋಡ್ರಿ ಏಟುಗಳೆಲ್ಲ ಮಾಡಿದ್ದಾರೆ ನೋಡಿ, ಎಲ್ಲ ಹೊಡೆದಿದ್ದಾರೆ. ನಮ್ಮ ಕೈ ಇವಾಗ ಪಾದ್ಗಬೇಕು. ಇವತ್ತು ಬಂದು 100 ಆಳು ಬಂದು ನಮ್ಮನ್ನು ಹೊಡೆದವ್ರೆ. ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋದರೆ ಪಾದ್ಕಾಪ್ ಕೊಡಿ ಸರ್ ಅಂದರೆ ನೀವು ಕ್ಯಾಮ್ರಾ ಹಾಕ್ಕೊಳ್ರಿ, ನೀವು ಸೇಫ್ಟಿಗೆ 112 ಫೋನ್ ಮಾಡಿ ಬರ್ತಾರೆ ಅಂದರೆ ಅವ್ರು ಬರೋಷ್ಟರೊಳಗೆ ಇಲ್ಲಿ ಗಲಾಟೆಲ್ಲ ಮುಗ್ದೋಯ್ತಂದೆ ನಮ್ಮನ್ನ ಹೊಡೆದ್ಬಿಟ್ಟಿರ್ತಾರೆ. ಅವ್ರು ಬಂದು ಏನು ನಮ್ಮನ್ನೇ ಬೆದರಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್, ಪೊಲೀಸ್ನವರು ಸರ್. ನಮ್ಮ ಹಳ್ಳಿನ ಹೆಸ್ರಲ್ಲಿ ಸರ್, ಹಳ್ಳಿನ ಹೆಸರು ಸರ್. ನಮ್ಮ ಗೋಪಾಲ್ ಸರ್. ನಮ್ಗೆ ತುಂಬ ಅನ್ಯಾಯ ಆಯ್ತದೆ ಸರ್, ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮ್ಗೆ ತುಂಬ ನೋವಾಯ್ತದೆ, ನಮ್ಗೆ ಯಾರು ನೋಡೋದಿಲ್ಲ, ನಮ್ಗೆ ಇಲ್ಲಿ ಬಾದ್ಗಬ್ಬಿಲ್ಲ ಸರ್. ನನ್ನ ಮೊಮ್ಮಕ್ಕಳು ಸಿಗೋರು ಅವ್ರು ಬೇರೆ ಮನೆಗೆ ಬಿಟ್ಟಿದ್ದೀರಿ. ಇವಾಗ ನಾವೇನು ಮಾಡೋದು ಸರ್? ಪೊಲೀಸರೇ ಬಾದ್ಗಬ್ಬಿಲ್ಲ ಅಂದರೆ ನಾವು ಎಲ್ಲಿ ಹೋಗೋದು ಸರ್? ಎಲ್ಲಿ ನ್ಯಾಯ ಕೇಳೋದು ಸರ್? ಹೇಳಿ ಸರ್. ನೀವು 100 ಆಳು ಬರ್ತಾರೆ ಸರ್, ಲೇಡೀಸ್ನೆಲ್ಲ ಬಿಟ್ಬಿಟ್ಟು ಜೆಂಟ್ಸ್ ಅವ್ರು ಹೊಡೀರಿ ಅಂತ ಗಡಾರಿ ಎಲ್ಲ ಎತ್ಕೊಂಡು ಮೀಟಿ ತುಂಬ ಗಲಾಟೆ ಮಾಡ್ತಾರೆ ಸರ್. ನೆನ್ನೆ ಇಳ್ದು ಬ್ಲೌಸ್ ಎಲ್ಲ ಕಿತ್ತಾಕಿ ಕೈ ಮೇಲೆಲ್ಲ ಇದು ಮಾಡಿ ತುಂಬ ಅನ್ಯಾಯ ಮಾಡಿದ್ದಾರೆ ಸರ್. ಅದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. FIR ಹಾಕಿದ್ರೆ ಅವ್ರು ಪೆಂಡಿಂಗ್ ಆಗಿ ಇಟ್ಕೊಂಡವ್ರೆ ಸರ್. ಇವ್ರು ಹೋಗಿ ಒಳಗೆ 100 ಜನ ಮಾತಾಡ್ತಾರೆ. ನಾವು ಲೇಡೀಸ್ ಹೋಗಿ ಏನು ಸರ್ ಮಾಡೋದು? ನಮ್ಮ ಬಳಿಯ ತುಂಬ ಅಪಾವಿ ಸರ್. ನಾವು ಹೋಗಿ ಏನಲ್ಲಿ ಮಾತಾಡಿದ್ರೆ ನಮ್ಮನ್ನ ಮಾತಾಡೋಕ್ಕೆ ಬಿಡಲ್ಲ ಸರ್. ನಮ್ಗೆ ತುಂಬ ನ್ಯಾಯ ಆಯ್ತದೆ, ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್, ನಮ್ಗೆ ನ್ಯಾಯ ಕೊಡಿಸ್ಬೇಕು. ಇವಾಗ ನಾವೆಲ್ಲ ಹುಷಾರಿಲ್ದವರು ಬಡವರು, ನಾವು ಸೈಡ್ ಕೊಡಿಸಿದ್ರು ಇವಾಗ ನಮ್ಗೆ ಪಾದ್ಗಾಪಿಲ್ಲ. 12 ವರ್ಷ ಆಯ್ತು ನಾವು ತಗೊಂಡು. ಅವ್ರು ಇವತ್ತೇನೋ ಮಾಡ್ಕೊಬಂದು ನಂದು ಅಂದರೆ ನಾವು ಹೆಂಗೆ ಸರ್ ಬಿಡೋದು? ನಮ್ಗೆ ಪಾದ್ಗಾಪ್ ಕೊಡಿಸಿ ಫಸ್ಟು, ಅಷ್ಟು. ನಾವು ತುಂಬ ನೊಂದೋಗಿದ್ದೀವಿ ಸರ್, ನನ್ನ ಕೈಲಿ ಆಗಲ್ಲ ಸರ್. 12 ಇಯರ್ಸಿಂದ ಇದೇ ಜಾಗದಲ್ಲಿ ಇದ್ದೀವಿ. ಭಾವ ಮತ್ತು ನಮ್ಮ ತಾಯಿ ತಂದೆ ಅವರಿಬ್ಬರು ಮಕ್ಕಳು, ಇಷ್ಟು ಜನ 12 ವರ್ಷದಿಂದ ನಾವು ಇದೇ ಜಾಗದಲ್ಲಿ ಇದ್ದೀವಿ. ನಮಗೇನಂದರೆ ಇದು 2009ನಲ್ಲಿ ಅವ್ರು ಯಾರೋ ಶಬೀರ್ ಅಹ್ಮದ್ ಅನ್ನೋರಿಗೆ ರಿಜಿಸ್ಟರ್ ಆಗಿದ್ದು. 2012ಇಂದ 12 ಇಯರ್ಸು ನಾವು ಇದೇ ಜಾಗದಲ್ಲಿದ್ದೀವಿ. ನಮಗೆ ಏನೇ ಒಂದು ಲೈಕ್ ಒಂದು ನೋಟಿಸ್ ಆಗಲಿ, ಒಂದು ಸಮ್ಮನ್ ಆಗಲಿ ಏನೂ ಬಂದಿಲ್ಲ. ಈ ಜಾಗದಲ್ಲಿ ಯಾವುದೇ ಒಂದು ನೋಟಿಸ್ ಆಗಲಿ, ಸಮ್ಮನ್ ಆಗಲಿ ಏನೂ ಬಂದಿಲ್ಲ. ಏಕೆ ಆಗಿ ಇವಾಗ 3 ಡೇಸ್ ಬ್ಯಾಕು ನಾವೆಲ್ಲೋ ಹೊರಗಡೆ ಹೋಗಿದ್ವಿ ಸರ್. ಆವಾಗ ಏನು ಮಾಡಿದ್ದಾರೆ, ಬಂದು ಗೇಟ್ ಹೊಡೆದು ಫುಲ್ ಗೇಟ್ ಬೀಗ ಹಾಕಿದ್ವಿ ಮತ್ತು ಬಾಗಿಲು ಬೀಗ ಹಾಕಿದ್ವಿ. ಬಂದು ಹೊಡೆದು ಎಲ್ಲ ಸಾಮಾನುಗಳೆಲ್ಲ ಎತ್ತಿ ಆಚೆ ಹಾಕಿದ್ದಾರೆ ಸರ್. ಆಯಿತಾ?
ಹಾಕಿದ್ದಾದಮೇಲೆ ಮತ್ತೆ ನಮಗೆ ಅವತ್ತೇನಂದರೆ ಇವರು ಆಮೇಲೆ ಸಡನ್ನಾಗಿ ನಮ್ಮ ಭಾವ ಬಂದರು, ವಿಷಯ ತಿಳ್ಕೊಂಡು ಬಂದರೆ ಏನಾಗಿದೆ ಅಂದ್ಬಿಟ್ಟು. ಆಮೇಲೆ ಹೋಗ್ಬಿಟ್ಟು ಇದು NCR ಕಂಪ್ಲೇಂಟ್ ಮಾಡಿದ್ವಿ. ಅವರು ಏನೋ ಹೇಳ್ಬಿಟ್ಟು ಹೋದ್ರು ಅಷ್ಟೇ, ಬಟ್ ಯಾವುದೇ ಥರದ ಆ್ಯಕ್ಷನ್ ತೊಗೊಂಡಿಲ್ಲ. ಮತ್ತು ಮೊನ್ನೆ ದಿವಸ ಮತ್ತೆ ಇದೇ ಥರ ಆಯಿತು, ಬಂದು ನಮ್ಮ ತಾಯಿಗೆ ಹೊಡೆದು ಫುಲ್ ಬ್ಲಡ್ ಬರೋ ಥರ ಆಗಿದೆ. ಅವ್ರೇನಂದರೆ ತುಂಬ ಏಜ್ಡ್ ಪರ್ಸನ್ ಸರ್, ಅವ್ರ ಕೈಲಿ ಆಗಲ್ಲ ಇದೆಲ್ಲ ತಡೆಯೋದಕ್ಕೆ, ಆಲ್ರೆಡಿ ಆಪ್ರೇಷನ್ಗಳೆಲ್ಲ ಆಗಿದೆ. ಅಂಥವ್ರನ್ನ ಬಂದು ಹೊಡೆದು ನಮ್ಮನ್ನು ಲೇಡೀಸ್ ಇರೋ ಜಾಗದಲ್ಲಿ ಬಂದು ಹೊಡೆದು ಫುಲ್ ದೌರ್ಜನ್ಯ ಮಾಡಿದ್ದಾರೆ. ಇವರ ಬಳಿ ಎಲ್ಲ ದಾಖಲೆಗಳು ಕೂಡ ಇದಾವೆ. ಆದ್ರೆ ಹೀಗೆ ಆಡು ಹಗಲೇ ಗೂಂಡಾಗಿರಿಯನ್ನ ಮೆರೆದು ಈ ಒಂದು ಗೇಟ್ ಅನ್ನ ಕಿತ್ತಾಕೋದೇನು, ಬಾಗಿಲು ಹೊಡೆದಾಕಿರುವಂತದ್ದು, ಹಾಗೆ ಆನೆಗಳಿಂದ ಗೋಡೆಯನ್ನ ಬೀಳ್ಸಲು ಬಾಗಿಲನ್ನ ಮುರಿದಾಕಲು ಯತ್ನಿಸ್ತಾ ಇರುವಂತ ಘಟನೆಗಳನ್ನ ನೋಡ್ತಾ ಇದ್ರೆ ಎಲ್ಲರೂ ಬೆಚ್ಚಿ ಬೀಳುವಂತ ಘಟನೆಗಳಿದಾಗಿದೆ. ಇದ್ರ ಬಗ್ಗೆ ಮತ್ತೋರ್ವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಾವು ಪರ್ಚೇಸ್ ಮಾಡಿದಾಗಿಂದ ನಾವು ಇಲ್ಲೇ ಇದ್ದೀವಿ. ನನ್ನ ಹೆಸರಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ 15 ವರ್ಷದಿಂದ. ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀನಿ. ಪಕ್ಕ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. BBMP ಈ ಖಾತೆ ಕೂಡ ಮಾಡಿಸ್ಕೊಂಡಿದ್ದೀನಿ ನಾನು. ಆದ್ರೇನು ನಮ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. 20 ವರ್ಷ EC ತೆಗೆದಿದ್ದೀನಿ. ECಯಲ್ಲಿ ಅವ್ರ ಸಬೀರ್ ಅಹಮದ್ ಅಂತ ಎಲ್ಲಿ ಇಲ್ಲ. BBMPಯಲ್ಲಿ ಪಕ್ಕ ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಇವರು 12 ವರ್ಷದಿಂದ ನಾವಿದೆ, ನಮ್ಗೆ ಈ ಥರ ಒಂದು ಕಂಪ್ಲೇಂಟ್ ಇದೆ ಅಂತ ನಮ್ಗೆ ಬಂದು ಹೇಳಿಲ್ಲ. ಇಲ್ಲೆಲ್ಲ ಇರೋದಂತೆ ಅವ್ರು ಇನ್ಫಾರ್ಮೇಷನೇ ಇಲ್ಲ ನಮ್ಗೆ. ಈಗ ಸಡನ್ನಾಗಿ ಏಕಾಏಕಿ ಬಂದುಬಿಟ್ಟು ನಾವು ಎಕ್ಸ್ಪೈರ್ಡ್ ಆರ್ಡ್ ತೊಗೊಂಡು ಕಲೆ ಮಾಡೋದು ಎಲ್ಲಿ ಹೋಗೋದು ನಾವು. ಅದು ಬಂದು ಸರ್ ಗಂದೆ ಆರಾಸ್ ನೋಡಿದ್ದು ಗಾರ್ಡನ್ ನೋಡಿ, ಗೇಟ್ ನೋಡಿಯೋದು, ಇಲ್ಲಿ ಹೆಂಗೆ ಇರ್ತಾರೆ ನೋಡಿ. ನಮ್ಮ ಅತ್ತೆಯವರು ಹೊಡೆದ್ಬಿಟ್ಟು ನನ್ನ ಫುಲ್ ರಕ್ತ ಎಲ್ಲ ಬಂದಿರೋದು. ಬಂದು ಆರಾಸ್ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ, 20 ಜನ 30 ಜನ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ. ನಮ್ಮ ಅತ್ತೆಯವರು, ನಮ್ಮ ಮಿಸ್ಸಸ್, ಮಕ್ಕಳೆಲ್ಲ 2-3 ಜನ ಇರ್ತಾರೆ. ರಕ್ಷಣೆ ಕೊಡೋದು ಯಾರು ಸರ್ ಅವ್ರಿಗೆ? ಸರ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರ ಹತ್ರ ಆರ್ಡ್ರ್ ಇದೆ, ಏನು ಮಾಡೋಕ್ಕಾಗಲ್ಲ, ಆರ್ಡ್ರ್ ಇದೆ ಅಂತಾರೆ. ಕೊಟ್ಟಿರುತ್ತೆ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರೋದು ಕೊಡ್ತಾ ಇದ್ದೀನಿ. ಆದ್ರಿಂದ ಅವ್ರು ಏನು ಅಷ್ಟು ಗಮನ ತಗೊಂತಿಲ್ಲ. ಅವ್ರು ಆರ್ಡ್ರ್ ಇದ್ದಂಕ ನಾವೇನು ಮಾಡೋಕ್ಕಾಗಲ್ಲ ಅಂತ ಇದೆ. ನಾವು ಸಡನ್ ಆಗ್ತಾ ನಮ್ಗೆ ಒಂದು ಸಮನ್ಸ್ ಬಂದಿಲ್ಲ, ಕೋರ್ಟಿಂದ ಒಂದು ನೋಟಿಸ್ ಬರಲಿಲ್ಲ. ಇಷ್ಟು ವರ್ಷದಿಂದ ನಮ್ಗೆ ಈ ಥರ ಆಗುತ್ತೆ ನಮ್ಗೆ ಏನು ಐಡಿಯಾನೇ ಇರಲಿಲ್ಲ. ನಾವು ಸಡನ್ನಾಗಿ ನೋಟಿಸ್ ನಮ್ಗೆ ಸ್ಟೇ ಬಂದಿದೆ ಅಂದರೆ ನಾವು ಸಡನ್ನಾಗಿ ಎಲ್ಲಿ ಹೋಗ್ಬೇಕು? ಅಟ್ಲೀಸ್ಟ್ ನಾವು ಏನಾಗಿದೆ, ನಮ್ಮ ಡಾಕ್ಯುಮೆಂಟ್ಸ್ ಏನಾಗಿದೆ, ನಮ್ಮ ಸಡನ್ನಾಗಿ ನಾವು ಎಲ್ಲಿ ಹೋಗೋದು ಈಗ ಹೇಳಿ? ನಮ್ಗೆ ಟೈಮ್ ಬೇಕಲ್ತಾನೆ. ಅಲ್ಲಿಂದ ಇನ್ನ ತನಕ ನಮಗೆ ಯಾವುದೇ ಒಂದು ಇನ್ಫಾರ್ಮೇಷನು ಬಂದಿಲ್ಲ. ಎಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಮೇಲೇ ಇದೆ, ಅವ್ರ ಹತ್ರನೇ ಇದೆ. ಏನು ಮಾಡೋದಂತ ನಾವು ತೋರಿಸ್ತಾ ಇಲ್ಲ. ನಾವು ಇರೋದು ಹೆಣ್ಮಕ್ಳು. ನಾವು ನಮ್ಮ ವಯಸ್ಸಾದ ತಂದೆ ತಾಯಿ ಇದ್ದಾರೆ. ನಮ್ಮ ಅಪ್ಪನಿಗೂ ಆಪ್ರೇಷನ್ ಆಗಿದೆ, ಅಮ್ಮಗೂ ಆಪ್ರೇಷನ್ ಆಗಿದೆ. ನಾವು ಎಲ್ಲಿ ಹೋಗ್ಬೇಕು ಸರ್? ಮನೆ ಬಿಟ್ಟು ನಾವು ನಮ್ಗೆ ನ್ಯಾಯ ಬೇಕು ಸರ್. ನಮಗೆ ಸಬೀರ್ ಅಹಮದ್ ಅಂತ ಸರ್, 20 ವರ್ಷದಿಂದ ಅವರು EC ಎಲ್ಲ ತೆಗ್ದಿದ್ದಾರೆ. ಯಾರ ಹೆಸರು ಇಲ್ಲ ಸರ್. ನಾವೇನು ಸರ್ ಮಾಡಬೇಕು? ಎಲ್ಲಿ ಸರ್ ಹೋಗ್ಬೇಕು ನಾವು? ನಮ್ಗೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್. ಈ ಕಥೆ ಎಲ್ಲ ಅವ್ರ ಹೆಸರಲ್ಲೇ ಇದೆ ಸರ್. ಎಲ್ಲ ಪಕ್ಕ ಡಾಕ್ಯುಮೆಂಟ್ ಎಲ್ಲ ಅವ್ರ ಹೆಸರಲ್ಲೇ ಇದೆ ಸರ್. ನಮ್ಮ ಹೆಣ್ಮಕ್ಳಿಗೆ ಏನು ಸೇಫ್ಟಿ ಇದೆ ಸರ್? ನಾವೆಲ್ಲಿ ಸರ್ ಹೋಗ್ಬೇಕು? ನಾವು ನಮ್ಮ ಯಜಮಾನರು ಗೋಪಾಲ ಅವರ ಹೆಸರಲ್ಲೇ ಇದೆ ಸರ್. ಈಗ ಬೇಗೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಇವರ ನೆರವಿಗೆ ಬರಬೇಕಾಗಿದೆ. ದಾಖಲೆಗಳನ್ನ ಪರಿಶೀಲಿಸಲಿ. ಇದು ಕಂದಾಯ ಇಲಾಖೆಗೆ ಸಂಬಂಧಿಸಿದಂಥದ್ದು. ಫ್ಯಾಬ್ರಿಕೇಟ್ ಮಾಡಿರ್ತಕ್ಕಂಥ ದಾಖಲೆಗಳ ಇವು, ಅಸಲಿ ದಾಖಲೆಗಳ, ಅಸಲಿ ಯಾವುದು ನಕಲಿ ಅನ್ನೋದನ್ನ ಪರಿಶೀಲನೆ ಮಾಡಿ ಆ ಬಡವರಿಗೆ ಸಹಾಯವನ್ನ ಮಾಡಲಿ. ಏಕಾಏಕಿ 11-12 ವರ್ಷಗಳಿಂದ ವಾಸವಿರುವಂತಹ ಮನೆಯಲ್ಲಿ 2009ರಲ್ಲೇ ಒಂದು ವೇಳೆ ಅವರು ಖರೀದಿಸಿದ್ರೆ ಇಲ್ಲಿ ತನಕ ಎಲ್ಲೋಗಿದ್ರು ಅನ್ನುವಂತ ಸಾಮಾನ್ಯ ಪ್ರಶ್ನೆ ಉದ್ಭವವಾಗುತ್ತೆ. ಕೆ ಗೋಪಾಲ್ ರವರಿಗೆ ಈ ರೀತಿ ಅನ್ಯಾಯವಾಗೋದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇವರ ನೆರವಿಗೆ ಈಗ ಕೂಡಲೇ ಬೇಗೂರು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕೃಷ್ಣಕುಮಾರ್ ಅವರು ಧಾವಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಬ್ಲೂಮ್ ಟಿವಿಯು ಪ್ರತಿ ಹಂತವನ್ನು ಕೂಡ ಬೆನ್ನತ್ತಲಿದೆ ಮತ್ತು ಇವರಿಗೆ ನ್ಯಾಯ ಕೊಡಿಸೋದಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತೇವೆ ಅನ್ನೋದ್ರಲ್ಲೇ ಎರಡು ಮಾತಿಲ್ಲ. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.